ಹೊರ ರಾಜ್ಯದ ನಾರಿಯನ್ನು ಬಳಸಿಕೊಂಡು ವೇಶ್ಯವಾಟಿಕೆ ಮಾಡ್ತಾ ಇದ್ದಂತಹ ಒಂದು ದಂಧೆ ಈಗ ಬೆಳಕಿಗೆ ಬಂದಿದೆ. ಈ ವೇಶ್ಯವಾಟಿಕೆ ಜಾಲವನ್ನು ನಡೆಸ್ತಾ ಇದ್ದ ಮಹಿಳೆಯನ್ನು ಈಗ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಅದು ಕೂಡ ನೋಡಿ, ವಾಟ್ಸಪ್ ಸಂದೇಶದ ಮುಖೇನವಾಗಿ ಸಂಪರ್ಕ ಮಾಡ್ತಾ ಇದ್ರು. ವೇಶ್ಯವಾಟಿಕೆ ಜಾಲವನ್ನು ನಡೆಸ್ತಾ ಇದ್ದ ಮಹಿಳೆ ಈಗ ಅರೆಸ್ಟ್ ಆಗಿದ್ದಾರೆ. ವಾಟ್ಸಪ್ ಮೂಲಕ ವೇಶ್ಯವಾಟಿಕೆ ಜಾಲ ಈಗ ಪತ್ತೆಯಾಗಿದೆ. ವಾಟ್ಸಪ್ ಮೂಲಕ ವೇಶ್ಯವಾಟಿಕೆಯನ್ನು ಅಂದರೆ ಸಂದೇಶ ರವಾನೆಯನ್ನು ಮಾಡಿಬಿಟ್ಟು ಇವರು ವೇಶ್ಯವಾಟಿಕೆಯನ್ನು ನಡೆಸ್ತಾ ಇತ್ತು ಗ್ಯಾಂಗು. ಬೆಂಗಳೂರು CCB ಮಹಿಳಾ ರಕ್ಷಣಾ ದಳದಿಂದ ದಾಳಿ ಆಗುತ್ತೆ. ದಾಳಿಯಾದ ನಂತರ ಅವರು ಏನು ಅಂತ ಅಲ್ಲಿ ಒಂದಿಷ್ಟು ಪೊಲೀಸ್ನವರು ಕೂಡ ಅಂದರೆ ಈ CCB ಅವರು ಅಲ್ಲಿ ಹೋಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಹೊರ ರಾಜ್ಯದ ಮಹಿಳೆಯರನ್ನ ಅಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ. ಹೊರ ರಾಜ್ಯದ ಮಹಿಳೆಯರನ್ನು ಬಳಸ್ಕೊಂಡು ವೇಶ್ಯವಾಟಿಕೆ ಮಾಡಿದ್ದಾರೆ. ಫೋಟೋ ಶೂಟ್ ಮಾಡಿಸಿ ವಾಟ್ಸಪ್ ಮೂಲಕ ಫೋಟೋವನ್ನು ರವಾನೆ ಮಾಡಿದ್ದಾರೆ. ಅಂದರೆ ಅಲ್ಲಿ ಅಂದ ಚಂದದ ಹುಡುಗಿಯರನ್ನ ಫೋಟೋ ಶೂಟ್ ಮಾಡಿಸ್ಬಿಟ್ಟು ಬೇರೆ ಬೇರೆಯವರಿಗೆ ಅಂದರೆ ಕಳಿಸೋವಂಥದ್ದು. ಅದನ್ನು ನೋಡಿಬಿಟ್ಟು ಅಲ್ಲಿಗೆ ಸಾಕಷ್ಟು ಜನ ಗ್ರಾಹಕರು ಬರ್ತಾಯಿದ್ರು ಅಂತ ಕಾಣಿಸುತ್ತೆ. ಇದು ಪೊಲೀಸ್ನವರಿಗೆ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ಬೆಂಗಳೂರು CCB ಮಹಿಳಾ ರಕ್ಷಣಾ ದಳ ದಾಳಿಯನ್ನು ಮಾಡುತ್ತೆ. ದಾಳಿ ಮಾಡಿ ಈ ಗ್ಯಾಂಗನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ಒಂದು ವ್ಯಾಪ್ತಿಯಲ್ಲಿ ಕಂಡು ಬಂದಂತಹ ಘಟನೆ ಇದು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಗಂಗೊಂಡನಹಳ್ಳಿಯ ಬಾಡಿಗೆ ಮನೆಯಲ್ಲಿ ಈ ಒಂದು ಅಕ್ರಮ ಬಟಾಬಯಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಹೊರ ರಾಜ್ಯದ ಮಹಿಳೆಯರನ್ನು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಕೊಡಿಸ್ತೀವಿ ಅಂತ ಆಮಿಷವನ್ನು ಒಡ್ಡಿ ಇಲ್ಲಿ ಈ ದಂಧೆಗೆ ಅವ್ರನ್ನ ತಳ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಎಷ್ಟೋ ಜನ ಮಹಿಳೆಯರಿಗೆ ಗೊತ್ತಿರಲ್ಲ, ಏನೋ ಕೆಲಸ ಪಾಪ ಅವರು ಕಷ್ಟ ಇರುತ್ತೆ ಮನೇಲಿ, ಏನೋ ಕೆಲಸ ಕೊಡಿಸ್ತೀವಿ ಅಂತ ಯಾರೋ ದಲ್ಲಾಳಿಗಳು ಕರ್ಕೊಂಬಂದಿರ್ತಾರೆ. ಆದರೆ ಇಲ್ಲಿ ಅವ್ರು ಕೊಡಿಸ್ತಾ ಇರುವಂಥ ಕೆಲಸ ಏನೋ ಮೈಮಾಟವನ್ನು ಮಾರಿಕೊಂಡು ನೀವು ಬದುಕಿ ಜೀವನ ಮಾಡಿ ಅಂತ. ನೋಡಿ, ಇಂಥ ಹೆಣ್ಣು ಮಕ್ಕಳನ್ನೆಲ್ಲ ಬಳಕೆ ಮಾಡಿಕೊಂಡು ಈ ವೇಶ್ಯವಾಟಿಕೆ ನಡೆಸ್ತಾ ಇರುವಂಥ ಕಿಂಗ್ ಪಿನ್ಗಳು ಏನಿದಾರಲ್ಲ, ಇವರು ಸಾಕಷ್ಟು ದುಡ್ಡು ಮಾಡಿಕೊಂಡು ಐಷಾರಾಮಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಇದೇನೀಗ ನಿನ್ನೆ ಮೊನ್ನೆಯಿಂದ ಶುರುವಾದಂಥದ್ದು ಅಲ್ಲ, ಇದು ಹಳೆ ಘಟನೆಗಳು ಸಾಕಷ್ಟು ನಡೆದಿದ್ದಾವೆ. ಈಗ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಈಗ ಬೆಂಗಳೂರು CCB ಮಹಿಳಾ ರಕ್ಷಣಾ ದಳದವರು ದಾಳಿಯನ್ನು ಮಾಡಿ ಈಗ ಆ ಮಹಿಳೆಯನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಈ ಹೊರ ರಾಜ್ಯದಿಂದ ಮಹಿಳೆಯರನ್ನೆಲ್ಲ ಕರ್ಕೊಂಬಂದಿದ್ದಾರೆ ಅಂದರೆ ಇಲ್ಲಿ ಒಬ್ಬ ಕಿಂಗ್ ಪಿನ್ನು ಅಥವಾ ಇಲ್ಲಿ ಒಬ್ಬಳು ಕಿಂಗ್ ಪಿನ್ನು ಇದ್ದೇ ಇರ್ತಾರೆ. ಈ ಎಷ್ಟು ವರ್ಷದಿಂದ ಈ ಥರ ದಂಧೆಯನ್ನು ನಡೆಸ್ತಾ ಇದ್ರು, ಯಾರು ಇದಕ್ಕೆ ಕಿಂಗ್ ಪಿನ್ನು, ಜೊತೆಗೆ ಆ ಹೊರ ರಾಜ್ಯದಿಂದ ಬಂದಂತಹ ಮಹಿಳೆಯರಿಗೆ ಏನು ಆಮಿಷಗಳನ್ನು ಒಡ್ಡಿದ್ರು, ಏನು ಕತೆ ಎಲ್ಲವೂ ಕೂಡ ಈಗ ಪೊಲೀಸ್ ತನಿಖೆಯಿಂದನೇ ಗೊತ್ತಾಗಬೇಕಾಗಿದೆ.